ವೆಲ್ಕಮ್ ಟು ಜಿ7 ಫ್ರೆಂಡ್ಸ್. ನಿಮ್ಗೆ ಸ್ವಲ್ಪ ಆರ್ಡರ್ ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತೀನಿ. ಏನಂದರೆ ವೈಟ್ ಫೀಲ್ಡಿಂದ ಹಳೆ ಕಸ್ಟಮರ್ ಇವರು ಮೇಡಮ್ ಅವರು, ಧನಲಕ್ಷ್ಮಿ ಮೇಡಮ್ ಅಂತ ಹೇಳ್ಬಿಟ್ಟು ಅವರು ಬಂದು ನಮಗೆ ನೆಕ್ಲೆಸ್ ಒಂದು ಹೇಳಿದರು, ಮಂಜು ಇದೇ ಥರ ಬರಬೇಕು ಅಂತೇಳಿ ಶಾಂಪಲ್ ಡಿಸೈನ್ ಕೂಡ ಕೊಟ್ಟಿದ್ರು ನಮಗೆ. ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ಡಿಸೈನ್ ಅದನ್ನು ಕೊಟ್ಟಿದ್ರು ನಮಗೆ. ಅದನ್ನೇ ಸೇಮ್ ಮಾಡಿ ಮಂಜು, ಏನು ಚೇಂಜಸ್ ಬೇಡ ಅಂತೇಳಿ ಹೇಳಿದರು. ಅದೊಂದು ಮಾಡಿದ್ದೀವಿ. ನೀವು ನೋಡ್ಬೋದು ನೆಕ್ಲೆಸ್ ಡಿಸೈನ್ ತುಂಬ ಚೆನ್ನಾಗಿದೆ. ಇನ್ನೊಂದು ಕಸ್ಟಮರ್ ಬಂದು ಇವ್ರು ಬಂದು ಸೆಕೆಂಡ್ ಟೈಮ್ ಮಾಡಿಸಿರೋದು ಅಂತ ಹೇಳಿದ್ದೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ. ಇವರು ಸ್ಟಡ್ಸ್ ಏನೋ ಹೇಳಿದರು, ಮತ್ತು ಈಗ ಬಂದು ಮತ್ತು ಬಳೆ ಹೇಳಿದ್ದಾರೆ. ಬಳೆನೂ ಮತ್ತು ಹ್ಯಾಂಗಿಂಗ್ಸ್ ಒಂದು ಜೊತೆ ಹೇಳಿದ್ದಾರೆ, ಅಂದರೆ ಚಾಂದ್ ಬಳೆ ಥರ ಇದೊಂದು ಹೇಳಿದ್ದಾರೆ. ಇದು ಎರಡೂ ಒಂದೇ ಕಸ್ಟಮರ್ದು. ಇದು ತುಂಬ ಚೆನ್ನಾಗಿದೆ. ಇದ್ರ ತೂಕ ಬಂದುಬಿಟ್ಟು ಹ್ಯಾಂಗಿಂಗ್ಸ್ ಬಂದು 9.5 ಗ್ರಾಮ್ ಇದೆ, 9 ಗ್ರಾಮ್ ಆಗಿದೆ. ಇದು ಸ್ವಲ್ಪ ಜಾಸ್ತಿನೇ, ಆದರೆ ಚಿಕ್ಕದಾಗಿದ್ರು ಕೂಡ ತುಂಬ ಗಟ್ಟಿ ಇದೆ. ಇದು ಹ್ಯಾಂಗಿಂಗ್ಸು ಚೆನ್ನಾಗಿದೆ. ಮತ್ತು ಒಂದು ಬಳೆಗಳು ಬಂದು ಡಿಸೈನ್ ಬಂದು ತುಂಬ ಚೆನ್ನಾಗಿದೆ. ತುಂಬ ಒಂಥರ ಮ್ಯಾಂಗೋಸು ಮತ್ತು ಈ ಸಣ್ಣ ಸಣ್ಣ ಆರ್ಟ್ ಆ್ಯಂಡ್ ಪೀಸ್ಗಳು ಇವೆಲ್ಲ ತುಂಬ ಚೆನ್ನಾಗಿದ್ದಾವೆ. ಮತ್ತು ಬಳೆಗಳು ಕೂಡ ಅಷ್ಟೇ ಓವರಾಲಾಗಿ ಆಫ್ ಆ್ಯಂಡ್ ಆಫ್ ಡಿಸೈನ್ ಇದೆ. ಎಲ್ಲನೂ ತುಂಬ ಚೆನ್ನಾಗಿದೆ ಡಿಸೈನ್ ಅಂತೂ. ನೋಡಿದ ತಕ್ಷಣ ಅಂದ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೆ ಅಂತ. ಚೆನ್ನಾಗಿ ಬಂದಿದೆ ಇದು ಬಳೆಗಳು. ಮತ್ತು ಬಂದು ಮಾನಸ ಅಂತೇಳ್ಬಿಟ್ಟು ಮೇಡಮ್ ಅವರು, ನಮ್ಮೂರವರೇ, ಚಿಂತಾಮಣಿಯವರು ಆರ್ಡ್ರ್ ಮಾಡಿದ್ದು. ಇದು ಬಂದು 15 ಗ್ರಾಮ್ ಹೇಳಿದ್ರು. ನೋಡ್ಬೇಕು ಇನ್ನು ಎಷ್ಟಾಗಿದೆ ಅಂತ ಗೊತ್ತಿಲ್ಲ. 15 ಗ್ರಾಮಿನ ಜಾಸ್ತಿ ಆಗಿರ್ಬೋದೇನೋ ಅಂತ ಅನಿಸುತ್ತೆ. ಇದು ಬಂದರೆ ಇದೇನಂದರೆ 916 ಮಾಡಿಲ್ಲ, ಇದೊಂದು ಮಾತ್ರ. ಇದೊಂದು ಆಯಿತು. ಯಾಕಂದರೆ ಅವ್ರಿಗೆ ಬಜೆಟ್ ತುಂಬ ಪ್ರಾಬ್ಲಮ್ ಇದೆ ಸರ್ ನಮಗೆ. ಹಂಗಾಗಿ ನಮಗೆ ಟಚ್ ಕಡಿಮೆ ಇದ್ರೂ ಪರವಾಗಿಲ್ಲ, ಇದರಲ್ಲೇ ಮಾಡಿಕೊಡಿ ಅಂತ ಹೇಳಿದ್ರು. ಆಯ್ತು ಮೇಡಮ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಇದರಲ್ಲಿ ಗ್ರೀನ್ ಬೀಡ್ಸ್ ಕೂಡ ಕಸ್ಟಮರೇ ಹೇಳಿದ್ದು ಈ ಥರ ಬರಬೇಕು ಅಂತ. ಅದರಲ್ಲಿ ಚಿನ್ನದ ಗುಂಡುಗಳಿತ್ತು. ಗುಂಡುಗಳು ಬೇಡ ಸರ್, ಗ್ರೀನ್ ಬೀಡ್ಸ್ ಹಾಕೋಣ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಗ್ರೀನ್ ಬೀಡ್ಸ್ ಹಾಕಿದ್ವಿ. ಇದೊಂದಾಯಿತು. ಮತ್ತು ಬಂದು ಚಿಂತಾಮಣಿಯಿಂದ ಮೇಡಮ್ ಒಬ್ಬರು ಉಂಗುರ ಒಂದು ಆರ್ಡ್ರ್ ಮಾಡಿದ್ದಾರೆ. ಇದನ್ನೆಲ್ಲ ತೋರಿಸ್ತೀನಿ ವೀಡಿಯೋದಲ್ಲಿ. ನಿಮ್ಗೇನಾದರೂ ಈ ಥರ ಜ್ಯುವೆಲ್ರಿ ಬೇಕಿದ್ರೆ ಬಂದು G7 ಆರ್ಡ್ರ್ ಮಾಡಿ. ನಮ್ಮ ಅಂಗಡಿ ಬಂದು KR-ಪುರದಲ್ಲಿ ಒಂದಿದೆ, ಚಿಂತಾಮಣಿಯಲ್ಲಿದೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದು ಆರ್ಡ್ರ್ ಮಾಡ್ಬೋದು, ಡೆಲಿವರಿ ತೊಗೋಬೋದು. ಮತ್ತು ಮತ್ತು ಏನು ಹೇಳಲಿ, ಸದ್ಯಕ್ಕೆ ವಿಡಿಯೋ ಬಂದು ಇದು KR-ಪುರಂ ಆಫೀಸ್ ರೂಮಿಂದ ಮಾಡ್ತಿದ್ದೀನಿ. ಏನಂದರೆ ಇಲ್ಲಿ ಲೈಟಿಂಗ್ ಅಷ್ಟು ಕಂಫರ್ಟ್ ಆಗಿಲ್ಲ ನಿಮಗೆ ಡ್ಯೂಟಿ ತೋರ್ಸೋಕೆ ಕೂಡ. ನೋಡೋಣ ಹೆಂಗೆ ಬರುತ್ತೆ. ನಾನು ತೆಗಿತೀನಿ, ಚೆನ್ನಾಗಿ ಬರುತ್ತೆ ಇಲ್ಲ ನೋಡಬೇಕು. ಆದರೂ ಕೂಡ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ, ನೋಡಿ. ನಿಮ್ಗೇನಾದರೂ ಈ ಥರ ಬೇಕಿದ್ರೆ ಆರ್ಡ್ರ್ ಮಾಡಿ. KR-ಪುರದಲ್ಲಿ ಅಂದರೆ ಮೇಡಲ್ಲಿ ಸಿಗ್ನಲ್ ಹತ್ರ SJS ಕಾಲೇಜ್ ಅಂತ ಬರುತ್ತೆ. ಕಾಲೇಜ್ ರೋಡಲ್ಲೇ ಇರೋದು ನಮ್ಮ ಅಂಗಡಿ. ಮತ್ತು ಮನೆ ಕೂಡ ಇಲ್ಲೇ ಮಾಡಿದ್ದೀನಿ. ನಿಮಗೆ ಮತ್ತು ಚಿಂತಾಮಣಿಯಲ್ಲಿ ಕೂಡ ಅಂಗಡಿ ಇದೆ. ಚಿಂತಾಮಣಿಯಲ್ಲಿ ಕೂಡ ಮನೆ ಹತ್ತಿರದಲ್ಲೇ ಇದೆ. 2 ಕಡೆನೂ ಅಂಗಡಿ ಇದೆ, 2 ಕಡೆನೂ ಮನೆ ಇದೆ. ಏನಂದರೆ ಕೆಲವು ಕಾರಣಗಳಿಂದ ನಾನು 2 ಕಡೆನೂ ಇರಬೇಕಾಗ್ತಿದೆ. ಹಂಗಾಗಿ ನೋಡೋಣ ಯಾವಾಗ ಏನೇನಾಗುತ್ತೋ ಅದಾಗಲಿ ಅಂಥೇಳಿ ಇಲ್ಲೊಂದು ಮನೆ ಮಾಡಬೇಕಾಯ್ತು, ಮಾಡಿದ್ದೀನಿ. ನಿಮ್ಗೇನಾದರೂ ಆರ್ಡ್ರ್ ಬೇಕಂದರೆ ಬಂದು G7 ಆರ್ಡ್ರ್ ಮಾಡಬೇಕಂದ್ರೆ KR-ಪುರಗಾದರೂ ಬನ್ನಿ, KR-ಪುರಂ ಆದರೂ ಬನ್ನಿ, ಇಲ್ಲ ಚಿಂತಾಮಣಿಗಾದರೂ ಬನ್ನಿ. ನಿಮ್ಗೆ ಎಲ್ಲಿ ಅನುಕೂಲ ಇದೆಯೋ ಅಲ್ಲಿ ನೋಡಿ. ಏನಂದರೆ KR-ಪುರದಲ್ಲಿ ನೀವು ಯಾವುದಕ್ಕೂ ಕಾಲ್ ಮಾಡಿ, ಯಾಕಂದರೆ ನಾನು ಎಲ್ಲಿರ್ತೀನೋ ಹೇಳಲಿಕ್ಕಾಗಲ್ಲ. ನಿಮ್ಗೆ ಎಲ್ಲಿ ಅನುಕೂಲ ಇದ್ದರೆ ಅಲ್ಲಿ ಬಂದು ಆರ್ಡ್ರ್ ಮಾಡ್ಬೋದು, ಡೆಲಿವರಿ ತೊಗೋಬೋದು. ಇದು ವಿಷಯ. ಮತ್ತು ಬಂದು ಇವತ್ತು ಚಿನ್ನದ ರೇಟ್ ಬಂದು 24 ಕ್ಯಾರೆಟ್ ಬಂದು 17,560 ರೂಪಾಯಿ ಆಗಿದೆ ಇವತ್ತು ಬೆಳಗ್ಗೆ. ಇವಾಗ ಪ್ರೆಸೆಂಟ್ ರೇಟ್ ನೋಡ್ತಿದ್ರೆ ತುಂಬ ಜಾಸ್ತಿ ಆಗಿದೆ. ಈ ಥರ ರೇಟ್ಗಳಲ್ಲಿ ಏನು ಆರ್ಡ್ರ್ ತೊಗೊಳ್ಳೋದು, ಹೆಂಗೆ ಆರ್ಡ್ರ್ ಮಾಡ್ತಾರೆ ಕಸ್ಟಮರು? ತುಂಬ ಕಷ್ಟ ಇದೆ ಈ ಥರ ರೇಟ್ಗಳೆಲ್ಲ. 17,000 ಅಂದರೆ ಏನು ತಮಾಷೆನಾ? 1 ಗ್ರಾಮ್ ಚಿನ್ನ ತೊಗೋಬೇಕು ಕಸ್ಟಮರ್ ಮಾಡಿಸ್ಬೇಕಂದ್ರೆ ಹತ್ರ 20,000 ಆಗೋಯ್ತಿದೆ ಈಗ. ತುಂಬ ರಿಸ್ಕ್ ಆಗಿ ಹೋಗ್ತಿದೆ. ಕಸ್ಟಮರ್ಗೆ ಆರ್ಡ್ರ್ ಕೊಡಬೇಕಂದ್ರೆ ಕೂಡ ತುಂಬ ಕಷ್ಟ ಇದೆ. ಮತ್ತು ನಮಗೂ ಕೂಡ ಅಷ್ಟೇ. ಎಷ್ಟೂ ನಾವು ಅಷ್ಟು ರೇಟ್ ಆಗೋದ್ರೆ ಹೆಂಗೆ ವ್ಯಾಪಾರ ಮಾಡೋದು, ಹೆಂಗೆ ಆರ್ಡ್ರ್ ತೊಗೊಳ್ಳೋದು? ಸಡನ್ನಾಗಿ ಡೌನ್ ಆಗುತ್ತೆ, ರೈಸ್ ಆಗುತ್ತೆ, ಈ ಥರ ತುಂಬ ತೊಂದರೆ ಆಗ್ತಿದೆ. ನೋಡೋಣ ಏನೇನಾಗುತ್ತೋ ಆಗಲಿ, ದೇವರಿದ್ದಾರೆ ಅಷ್ಟೇ. ಮತ್ತೆ ಬಂದು ನಾನು ಫೋನ್ ನಂಬರ್ ಕೊಟ್ಟಿರ್ತೀನಿ. ನಿಮ್ಗೇನೋ ಜ್ಯುವೆಲ್ರಿ ಬೇಕಂದರೆ ಮಾತ್ರನೇ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ನಿಮ್ಗೆ ಇದು ಬೇಕು ಅಂತ ಡಿಸೈಡ್ ಆಗಿಬಿಟ್ರೆ ಕಾಲ್ ಮಾಡಿ ನನಗೆ. ಸರ್ ನನಗೆ ಬೇಕು, ಇದು ಎಷ್ಟು ಗ್ರಾಮ್ ಆಗುತ್ತೆ ಏನು ಅಂತ ಕೇಳಿ ನಾನು ಹೇಳ್ತೀನಿ. ಅದು ವಿಷಯ. ರೇಟ್ ನೋಡ್ಕೊಳ್ಳಿ ನೀವು. ಮತ್ತು ಪಿಂಟ್ರೆಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲ ಥರದ ಡಿಸೈನ್ ಸಿಗುತ್ತೆ ಅದರಲ್ಲಿ. ನಿಮ್ಗೆ ಯಾವ್ದು ಬೇಕೋ ಅದಕ್ಕೆ ಮಾಡಿಸ್ಕೋಬೋದು, ಆರ್ಡ್ರ್ ಮಾಡ್ಬೋದು. ಇನ್ನೇನು ಹೇಳಲಿ, ಅಷ್ಟೇ. ಇನ್ನೇನಿಲ್ಲ ವಿಡಿಯೋದಲ್ಲಿ ಹೇಳಲಿಕ್ಕೆ, ಇನ್ನೇನಿಲ್ಲ ಅಷ್ಟೇ. ಓಕೆ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಮರಿಬೇಡಿ. ಓಕೆ ಬಾಯ್.
చైన్ వచ్చిందని బాగుంది కదా మీకు పైంది గ్రీన్ రాళ్ళు వచ్చి పైన ಇದು ಕಸ್ಟಮರ್ ಕೊಟ್ಟಿರೋ ಡಿಸೈನ್ ಇದು ಈ ಥರ ಮಾಡಬೇಕಂತ. ಅದೇನೆಂದರೆ ತೂಕ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿರೋದು. ಅದೇನೆಂದರೆ ಕಸ್ಟಮರ್ ಹತ್ರ ಬಜೆಟ್ ಇಲ್ಲ ಸರ್ ಅಂತೇಳಿ ಅದರಿಂದ ಅಷ್ಟೆಲ್ಲ ಮಾಡಬೇಕಾಯ್ತು ಅದನ್ನು. ಬಳೆ ಬಂದು ಇದು ಬಂದು ತೂಕ ಬಂದು 35 ಗ್ರಾಮ್ ಅಂದ್ಕೊಂಡಿದ್ದು 37 ಗ್ರಾಮ್ 38 ಗ್ರಾಮ್ ಅಷ್ಟಾಗಿದೆ. ಯಾಕಂದರೆ ಸೈಜ್ ಕೂಡ ತುಂಬ ಬ್ರಾಡಾಗಿ ಬಂದಿದೆ. ಇದು ಬಂದು 916 ಹಾಲ್ಮಾರ್ಕಲ್ಲಿ ಮಾಡಿರೋದು ನೋಡ್ಬೋದು. ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಇದು ಶಾಂಪಲ್ ಕೊಟ್ಟಿದ್ರು ಡಿಸೈನ್ ನಮಗೆ ಇದೇ ಥರ ಬರಬೇಕು ಅಂತೇಳಿ. ಇದು ಸ್ವಲ್ಪ ಸ್ಟ್ರಾಂಗಾಗಿ ಬಂದಿದೆ, ಯಾಕಂದರೆ ಇದು ತೂಕ ಜಾಸ್ತಿ ಇದ್ದರೂ ಕೂಡ ಸೈಜ್ ಚಿಕ್ಕದಾಗಿ ಮಾಡಿ ತುಂಬ ಗೇಜಾಗಿ ಮಾಡಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿದೆ. ಸೈಜ್ ಸ್ವಲ್ಪ ಕಡಿಮೆ ಅನಿಸ್ಬೋದು, ಆದರೂ ಕೂಡ ಚೆನ್ನಾಗಿದೆ.